ಈಗ ತಮ್ಗೆ ಗೊತ್ತಿದ್ದ ಹಾಗೆ ನಮ್ಮ ಬೆಂಗಳೂರು ಜಿಲ್ಲೆಯಲ್ಲಿ ಪೂರ್ಣವಾಗಿ 3 ಆರ್ ಒ ಕಾರ್ಯವ್ಯಾಪ್ತಿ ಬರುತ್ತೆ. ಅಂದರೆ ಬೆಂಗಳೂರು ನಾರ್ತ್, ಸೌತ್ ಆ್ಯಂಡ್ ಸೆಂಟ್ರಲ್. ಮತ್ತು ಉಳಿದು ನಮ್ಮ 3 ವಿಧಾನಸಭಾ ಕ್ಷೇತ್ರ ನಮ್ಮ ಬೆಂಗಳೂರು ರೂರಲ್ MP ಏರಿಯಾಗೆ DC ರಾಮನಗರ ಆರ್ ಒ ಇದ್ದಾರೆ, ಅಲ್ಲಿ ಕೌಂಟ್ ಆಗಿ ಹೋಗ್ತದೆ. ಸೊ ಆ 3 ಕಾನ್ಸ್ಟಿಟ್ಯೂನ್ಸಿಗೆ ಅಲ್ಲಿಗೆ ಹೋಗ್ತದೆ. ಒಂದು ಏನಿದೆ ಯಲಹಂಕ ಚಿಕ್ಕಬಳ್ಳಾಪುರಿಗೆ ಹೋಗ್ತದೆ. ಸೊ ಅಲ್ಲಿ ಇರ್ತಕ್ಕಂಥ DC ಅದಕ್ಕೆ ಆರ್ ಒ ಆಗಿದ್ದಾರೆ. ಸೊ ನಾವು ಆರ್ ಒ 3 ನಮ್ಮ ಆರ್ ಒನಲ್ಲಿ ಒಬ್ಬರು ಮಿಸ್ಟರ್ ಹರೀಶ್ ಇಲ್ಲಿ ಸೆಂಟ್ರಲ್ಗೆ ಆರ್ ಒ ಆಗಿದ್ದಾರೆ. ಇದೇ ಪ್ರಕಾರ DC ಬೆಂಗಳೂರು ಅರ್ಬನ್ ಅವರು ನಮ್ಮ ನಾರ್ತ್ಗೆ ಆರ್ ಒ ಆಗಿದ್ದಾರೆ. ಮತ್ತು ಬೆಂಗಳೂರು ಸೌತ್ ಕಾನ್ಸ್ಟಿಟ್ಯೂನ್ಸಿಗೆ ವಿನೋದ್ ಪ್ರಿಯಾ ಮೇಡಮ್ ಇಸ್ ದ ಝೋನಲ್ ಕಮಿಷನರ್ ಸೌತ್ ಇಸ್ ದ ಆರ್ ಒ. ಹೀಗಾಗಿ ಅವರು ನಮಗೆ ಈಗ ಎಲ್ಲ ಕಡೆಗೆ ಕೌಂಟಿಂಗ್ ಸೆಂಟರ್ಸು ವ್ಯವಸ್ಥೆ ಏನಿದೆ ನಾವು ತಯಾರು ಮಾಡಿಕೊಂಡು ಮೊದಲೇ ಅಪ್ರೂವಲ್ ಪಡಿತೀವಿ. ಅದು ಎಲೆಕ್ಷನ್ ಕಮಿಷನಿಂದ ಅಪ್ರೂವಲ್ ಆದಮೇಲೆ ನಾವು ಆ ಪ್ರಕಾರ ಮುಂದೆ ಬರೆಸ್ತೀವಿ. ಒಂದು ರೂಮ್ನಲ್ಲಿ 14ಕ್ಕಿಂತ ಜಾಸ್ತಿ ಟೇಬಲ್ ಹಾಕ್ಲಿಕ್ಕೆ ಅವಕಾಶ ಇಲ್ಲ. ಎಲ್ಲಿ ದೊಡ್ಡ ರೂಮ್ ಸಿಗ್ತಾ ಇದೆ ಅದನ್ನು ನಾವು 14ವರೆಗೂ ಹೋಗ್ತಾ ಇದ್ದೀವಿ. ಸೊ ಇದಕ್ಕೆ ತೊಗೊಂಡಕ್ಕೆ ಹೋದರೆ ಅವರಿಗೆ 8 ಸೆಗ್ಮೆಂಟ್ ಬರುತ್ತೆ. ಇಲ್ಲಿ ಅವರು 8 ರೂಮ್ ತೊಗೊಂಡಿದ್ದಾರೆ. ಒಂದು ರೂಮ್ನಲ್ಲಿ 14 ಟೇಬಲ್ ಇವೆ. ಈ ಪ್ರಕಾರ ಟೋಟಲ್ 134 ಟೇಬಲ್ ಇದೆ. ಯಾಕೆಂದರೆ ಪೋಸ್ಟಲ್ ಬ್ಯಾಲೆಟ್ಗಾಗಿ ಒಂದು ಬೇರೆ ರೂಮ್ ಇಟ್ಕೊಂಡಿದ್ದಾರೆ. ಸೊ 9 ರೂಮ್ನಲ್ಲಿ ಕೌಂಟಿಂಗ್ ನಡೀತಿದೆ. ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟ್ 8 ಅಸೆಂಬ್ಲಿ ಸೆಗ್ಮೆಂಟ್ಗೆ ಒಂದು ರೂಮ್ನಲ್ಲಿ 14 ಮತ್ತು ಒಂದು ರೂಮ್ನಲ್ಲಿ ಪೋಸ್ಟಲ್ ಬ್ಯಾಲೆಟ್ ವ್ಯವಸ್ಥೆ ಇದೆ. ಹೀಗಾಗಿ 134 ನಮಗೆ ಇಲ್ಲಿ ಟೇಬಲ್ಸ್ ಹಾಕಿದ್ದೀವಿ. ಇದೇ ಪ್ರಕಾರ ತಾವು ಬೆಂಗಳೂರು ನಾರ್ತ್ನಲ್ಲಿ ಏನಾಗಿದೆ ಅಲ್ಲಿ ಸಿಕ್ಕಾಪಟ್ಟೆ ಇದನ್ನು ನಮ್ಮ ವೋಟರ್ ಸಂಖ್ಯೆ ಜಾಸ್ತಿ ಇದೆ. ಇದಕ್ಕಾಗಿ ಪೋಲಿಂಗ್ ಸ್ಟೇಷನ್ ಸಂಖ್ಯೆ ಭಾಳ ಜಾಸ್ತಿ ಇದೆ. ಅಲ್ಲಿ 2911 ಇದ್ದರೆ ಇವ್ರ ಹತ್ರ 2120 ಆ ಪ್ರಕಾರ ಇದೆ. ಹೀಗಾಗಿ ಇಲ್ಲಿ ಬೆಂಗಳೂರು ಸೆಂಟ್ರಲ್ ಆ್ಯಂಡ್ ಸೌತ್ನಲ್ಲಿ ಪೋಲಿಂಗ್ ಸ್ಟೇಷನ್ ಸಂಖ್ಯೆ 7100 ಹೆಚ್ಚು ಕಡಿಮೆ ಆ ಪ್ರಕಾರ ಇದೆ. ಅಲ್ಲಿ 3000 ಇದೆ. ಹೀಗಾಗಿ ಅಲ್ಲಿ 2 ರೂಮ್ ತಗೊಂಡಿದ್ದಾರೆ. ಪ್ರತಿ ರೂಮ್ನಲ್ಲಿ 7 ಟೇಬಲ್ ಇಟ್ಕೊಂಡಿದ್ದಾರೆ ಮತ್ತು ಒಂದು ಕಡೆಗೆ 10 ಇಟ್ಕೊಂಡಿದ್ದಾರೆ. ಈ ಪ್ರಕಾರ ಮಲ್ಲೇಶ್ವರಂಗೆ ಈ ಪ್ರಕಾರ ಅವರು 130 ಟೇಬಲ್ 15-16 ರೂಮ್ಸ್ನಲ್ಲಿ ಇಟ್ಕೊಂಡಿದ್ದಾರೆ. ಅವರು 9 ರೂಮ್ಸ್ನಲ್ಲಿ 134 ಇಟ್ಕೊಂಡಿದ್ದಾರೆ. ಅದೇ ಪ್ರಕಾರ 116 ಟೇಬಲ್ ಏನಿದೆ ನಮ್ಮ ಬೆಂಗಳೂರು ಸೌತ್ ಅವರು ಇಟ್ಕೊಂಡಿದ್ದಾರೆ. ಟೋಟಲ್ 380 ಟೇಬಲ್ಸ್ನಲ್ಲಿ ಕೌಂಟಿಂಗ್ ನಡೀತದೆ, ಪೋಸ್ಟಲ್ ಬ್ಯಾಲೆಟ್ ಸೇರಿ. ಈ ಪ್ರಕಾರ ಸುಮಾರು 1100 ಮಂದಿ. ಇದಕ್ಕೆ ನೀವು 3ರಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ 400 ಆಲ್ಮೋಸ್ಟ್ 380 ಅಂದರೆ 400 ಮಲ್ಟಿಪ್ಲೈಡ್ ಬೈ 3 1200 ಜನರು ಕೌಂಟಿಂಗ್ ಕೆಲಸ ನೋಡ್ತಾರೆ. ನಮ್ಮ ಸ್ಟ್ಯಾಟಿಸ್ಟಿಷಿಯನ್ ಇರ್ತಾರೆ ಒಂದು ರೂಮ್ನಲ್ಲಿ, ಮತ್ತು ARO ಇರ್ತಾರೆ. ಅದು ಆನ್ಕೋರ್ ಅಂತ ಒಂದು ಎಲೆಕ್ಷನ್ ಕಮಿಷನ್ದು ಸಾಫ್ಟ್ವೇರ್ ಇದೆ. ಅಲ್ಲಿ ಪ್ರತಿ ರೌಂಡ್ ನಾವು ಮಾಡಿಕೊಂಡು ಹೋಗ್ತಾ ಇರ್ತೇವೆ. ಪೋಸ್ಟಲ್ ಬ್ಯಾಲೆಟ್ದು ಏನು ಜಾಸ್ತಿ ನಂಬರ್ನಲ್ಲಿ ಬಂದಿರೋದ್ರಿಂದ ಅದು ಎಣಿಕೆ ನಿರಂತರವಾಗಿ ನಡೀತಾ ಇರುತ್ತೆ. ಲಾಸ್ಟ್ ರೌಂಡ್ಗಿಂತ ಮುಂಚೆನೇ ನಾವು ಅದನ್ನು ಮುಗಿಸ್ತೇವೆ. ಆಮೇಲೆ ಲಾಸ್ಟ್ ರೌಂಡ್ದು ಎಂಟ್ರಿ ಆಗ್ತದೆ. ಸೊ ಹೀಗಾಗಿ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಈ ಸಲ ಪ್ರತಿಯೊಂದು ಟೇಬಲ್ಗೆ ಒಂದು CCTV ಕ್ಯಾಮ್ರಾ ಇದೆ. ಅದನ್ನು ಬಿಟ್ಟು ಎಲ್ಲೆಲ್ಲಿ ಬೇಕು ಅವರು ವಿಡಿಯೋಗ್ರಾಫಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಪ್ರತಿ ರೂಮ್ನಲ್ಲಿ ಈ ಸಲ ವಿಶೇಷವಾಗಿ ಒಂದು TV ಇಟ್ಕೊಂಡು ಈ ಕಾರಿಡೋರಿಂದ ಏನು ಬರ್ತಾ ಇದೆ ನಮ್ಮ EVMs ಮತ್ತು ಇದು ಸ್ಟ್ರಾಂಗ್ ರೂಮಿಂದ ಏನು ಬರುತ್ತದೆ ಕಾರಿಡೋರ್ನಲ್ಲಿ, ಅದನ್ನು ಕೂಡ ವಾಚ್ ಮಾಡಬಹುದು. ಅಲ್ಲಿ ಇರ್ತಕ್ಕಂಥ ನಮ್ಮ ಕೌಂಟಿಂಗ್ ಏಜೆಂಟ್ಸು, ಪೊಲಿಟಿಕಲ್ ಇದನ್ನು ಕ್ಯಾಂಡಿಡೇಟ್ಸು ಏಜೆಂಟ್ ಇರ್ತಾರೆ ಅಥವಾ ಕ್ಯಾಂಡಿಡೇಟ್ ಇರ್ತಾರೆ. ಅವರೆಲ್ಲ ಅಲ್ಲಿಂದನೇ ಕೌಂಟಿಂಗ್ ರೂಮ್ನಲ್ಲಿಯೂ ಕೂಡ ಸ್ಕ್ರೀನ್ ಇರುವುದರಿಂದ ಅಲ್ಲಿ ಬರ್ತಕ್ಕಂಥ ಎಲ್ಲಿಂದ ನಮ್ಮ ಟೇಬಲ್ಗೆ ಬಂದಿದೆ ಹೇಗೆ ಅವರಿಗೆ ಗೊತ್ತಾಗಲಿ. ಇದಕ್ಕಾಗಿ ಪೂರ್ಣ ಪಾರದರ್ಶಕತೆಗಾಗಿ ಇದರ ವ್ಯವಸ್ಥೆ ಮಾಡಲಾಗಿದೆ. ಮೀಡಿಯಾಗೆ ಸಂಬಂಧಿಸಿದಂತೆ ನಾವು ಪ್ರತಿಯೊಂದು ಕಡೆಗೆ ಒಂದು ಮೀಡಿಯಾ ರೂಮ್ ಮಾಡಿದ್ದೀವಿ. ಅಬ್ಸರ್ವರ್ಗಾಗಿ ಒಂದು ರೂಮ್ ಇರುತ್ತೆ, ROಗಾಗಿ ಒಂದು ರೂಮ್ ಇರುತ್ತೆ. ಇಲ್ಲಿ ತಮಗೆ ಈ ಮೀಡಿಯಾ ಸೆಂಟರ್ ಆಡಿಟೋರಿಯಂನಲ್ಲಿ ಈ ಸಲ ಮಾಡಿದ್ದೀವಿ. ಲಾಸ್ಟ್ ಟೈಮ್ ಈ ಕಡೆಗೆ ನಾವು ಟೆಂಪ್ರರಿ ಆಗಿ ವ್ಯವಸ್ಥೆ ಮಾಡಿದೆ, ಅದರಲ್ಲಿ ಕೆಲವು ಕೊರತೆ ಇತ್ತು. ಈ ಸಲ ಅದನ್ನು ಆಡಿಟೋರಿಯಂನಲ್ಲಿ ಮಾಡಿದ್ದೇವೆ. ಮೀಡಿಯಾ ಅವರಿಗೆ ಏನು ವಿನಂತಿ ಇದೆ, ಅವ್ರಿಗೆ ಮೊಬೈಲ್ ಅಲೌಡ್ ಇಲ್ಲ. ಸೊ ಇಲ್ಲಿವರೆಗೂ ಅವರಿಗೆ ಮೀಡಿಯಾ ಸೆಂಟರ್ನಲ್ಲಿ ಇರುವರೆಗೂ ಅವರಿಗೆ ಮೊಬೈಲ್ ಅಲೌಡ್ ಇರುತ್ತೆ. ಔಟ್ಸೈಡ್ ಬಂದರೆ ಇಲ್ಲಿ ಅವರು ಬಿಡಲ್ಲ. ಯಾಕೆಂದರೆ ಕ್ಯಾಂಡಿಡೇಟ್ಸು ಏಜೆಂಟು ಎಲ್ಲ ಯಾರಿಗೂ ಬಿಡಲ್ಲ. ಹೀಗಾಗಿ ಆ ಪ್ರಕಾರ ವ್ಯವಸ್ಥೆ ಮಾಡಲಾಗಿದೆ. ಪೂರ್ಣ ಸಿದ್ಧತೆ ಮಾಡಲಾಗಿದೆ. ಯಾವ ಥರದ್ದು ತೊಂದರೆ ಇಲ್ಲ. ಸಾಕಷ್ಟು ಪ್ರಮಾಣದಲ್ಲಿ ಮೈಕ್ರೋ ಅಬ್ಸರ್ವರ್ಸ್ ಇದ್ದಾರೆ. ನಮ್ಮ ಅಬ್ಸರ್ವರ್ಸ್ನೂ ಕೂಡ ಇವತ್ತು ಬರ್ತಾರೆ, ಕೆಲವು ಬಂದಿದ್ದಾರೆ. ಇವತ್ತು ಬಂದು ರಿಪೋರ್ಟ್ ಆಗ್ತಾರೆ. ಅವ್ರ ಹೆದರುಗಡೆನೇ ಕೌಂಟಿಂಗ್ದು ರ್ಯಾಂಡಮೈಸೇಷನ್ ಮಾಡ್ತಾರೆ. ನಾಳೆ 8 ಗಂಟೆಗೆ ಒಳಗಾಗಿ ಇವತ್ತು ಸಂಜೆಯೂ ಮಾಡ್ಬೋದು. ನಾಳೆ 8 ಗಂಟೆಗೆ ಒಳಗಾಗಿ ಮಾಡ್ಬೋದು. ಅಬ್ಸರ್ವರ್ ಮತ್ತು ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಯಾವ ಕೌಂಟಿಂಗ್ ಏಜೆಂಟ್ ಹೋಗ್ತಾರೆ ಅಂತ ಒಂದು. ಸೆಕೆಂಡ್, ನಾಳೆ ಬೆಳಿಗ್ಗೆ 8 ಗಂಟೆಗೆ ಅದನ್ನು ಆನ್ ದ ಕೌಂಟಿಂಗ್ ಡೇಟ್ ಅಂದರೆ 4ನೇ ತಾರೀಕಿಗೆ
ಬೆಳಿಗ್ಗೆ ಯಾವ ಟೇಬಲ್ನಲ್ಲಿ ಯಾರು ಹೋಗಬೇಕು ಅಂತ ಆ ರ್ಯಾಂಡಮೈಸೇಷನ್ ಕೂಡ ಅಬ್ಸರ್ವರ್ ಎದುರುಗಡೆ ಅವರು ಮಾಡ್ತಾರೆ. ಹೀಗಾಗಿ ಯಾರಿಗೂ ಈ ಸಲ ಅಲ್ಲ ಪ್ರತಿ ಸಲ ತಂತೇನೆ ಈ ಸಲನೂ ಕೂಡ ಮಾಡಿಕೊಂಡು ಯಾರು ಯಾವ ಟೇಬಲ್ಗೆ ಹೋಗ್ತಾರೆ ಅಂತ ಯಾರು ಗೊತ್ತಾಗಲ್ಲ, ಅದು ಲಾಸ್ಟ್ ಮಿನಿಟ್ನಲ್ಲಿನೇ ಗೊತ್ತಾಗ್ತದೆ. ಹೀಗಾಗಿ ಎಲ್ಲ ಥರದ್ದು ವ್ಯವಸ್ಥೆ ಮಾಡಲಾಗಿದೆ. ನಮಗೇನಾದರೂ ಬೇರೆ ಪ್ರಶ್ನೆ ಇದ್ದರೆ ಬ್ಯಾಲೆಟ್ ಪೇಪರ್ ಈ ಸಲ ಜಾಸ್ತಿ ಬಂದಿದೆ ಅಂತ ಹೇಳಿದ್ರೆ ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಸಂಖ್ಯೆ ಅಲ್ಲ, ಆ ಸಂಖ್ಯೆ ಅದು ಬೇರೆ ವಿಚಾರ. ಏನಾಗಿದೆ, ಪೋಸ್ಟಲ್ ಬ್ಯಾಲೆಟ್ನಲ್ಲಿ ನಾವು ಈ ಸಲ ಜಾಸ್ತಿ ಎಲೆಕ್ಷನ್ ಕಮಿಷನ್ ಡೈರೆಕ್ಷನ್ ಇದ್ದಿದ್ದು ಯಾರು ಅರ್ಹರು ವೋಟರ್ ಇದ್ದಾರೆ ಅವರು ಮಿಸ್ ಆಗಬಾರ್ದು ಅಂತ ದೃಷ್ಟಿಯಿಂದ ನಾವು ಪೋಸ್ಟಲ್ ಬ್ಯಾಲೆಟ್ನು ಈ ಸಲ ಜಾಸ್ತಿ ಇಶ್ಯೂ ಆಗಿದೆ. ಮತ್ತು ಅದನ್ನು ಬಂದಿರುವುದರಿಂದ ನಾವು ಏನು ಮಾಡಿದ್ದೀವಿ, 8 ಟೇಬಲ್ಸ್ ಇಟ್ಕೊಂಡು ಒಂದು 6 ಹೆದರ್ಗಳ ಇಟ್ಕೊಂಡು ಅದನ್ನು ಎಣಿಕೆ ಮಾಡ್ತಾ ಹೋಗ್ತೀವಿ. ಅದಕ್ಕೂ ಕೂಡ ಕೌಂಟಿಂಗ್ ಏಜೆಂಟ್ಸು ಕ್ಯಾಂಡಿಡೇಟ್ಸು ಎಲ್ಲ ಇರ್ತಾರೆ. ಆ ಪೋಸ್ಟಲ್ ಬ್ಯಾಲೆಟ್ ಮಾಡುವಾಗ ಕಾನ್ಸ್ಟಿಟ್ಯೂನ್ಸಿ ಗೊತ್ತಾಗಲ್ಲ, ಅಂದರೆ ಅಸೆಂಬ್ಲಿ ಸೆಗ್ಮೆಂಟ್ ಗೊತ್ತಾಗಲ್ಲ. ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಗೆ ಪೋಸ್ಟಲ್ ಬ್ಯಾಲೆಟ್ ಬರುತ್ತೆ, ಅದು ಯಾವ ಅಸೆಂಬ್ಲಿ ಸೆಗ್ಮೆಂಟ್ಗೆ ಹೋಗ್ತದೆ ಅಂತ ಗೊತ್ತಾಗಲ್ಲ. ಹೀಗಾಗಿ ಅವರ ಮುಂದೆ ಎಣಿಕೆ ಆಗ್ತಕ್ಕಂಥ ಪೋಸ್ಟಲ್ ಬ್ಯಾಲೆಟ್ದು ಟೈಮ್ ಏನಿದೆ, ಯಾವಾಗ ಮುಗಿಸ್ತಾರೆ ಆ ಟೈಮ್ಗೆ ಲಾಸ್ಟ್ ರೌಂಡ್ ಎಲ್ಲ ಅಸೆಂಬ್ಲಿ ಸೆಗ್ಮೆಂಟ್ನಲ್ಲಿ ಆಗ ಸ್ಟಾರ್ಟ್ ಆಗ್ತದೆ. ಸರ್, ಅಂದರೆ ಪೋಸ್ಟಲ್ ಬ್ಯಾಲೆಟ್ ಫಸ್ಟು ಹೇಳಿ ನಂತರ ಫಸ್ಟು ನಂತರನೇ ಅಲ್ಲ ಮೊದಲು ಮಾಡ್ತಾ ಇದ್ರೆ ಅಲ್ಲಲ್ಲ ಸ್ಟಾರ್ಟ್ ಮಾಡ್ತೀವಿ. ಯಾಕೆಂದರೆ ಪೋಸ್ಟಲ್ ಬ್ಯಾಲೆಟ್ ಮುಗಿಯುವವರೆಗೂ ಕಾಯ್ದು ಸ್ಟಾರ್ಟ್ ಮಾಡೋಕ್ಕೆ ಹೋದರೆ ದೆನ್ ನೆಕ್ಸ್ಟ್ ಡೇ ಆಗಿಬಿಡುತ್ತೆ. ಹೀಗಾಗಿ ಈಗ ನಾವು ಪೋಸ್ಟಲ್ ಬ್ಯಾಲೆಟ್ ಕೌಂಟಿಂಗ್ ಸ್ಟಾರ್ಟ್ ಮಾಡ್ತೀವಿ, ಅದರ ಜೊತೆಗೇ ಬೇರೆ ಕಡೆಗೇ ಎಲ್ಲ ಕೌಂಟಿಂಗ್ ಸ್ಟಾರ್ಟ್ ಆಗ್ತದೆ. ಅದು ಕೌಂಟಿಂಗ್ ಮುಗಿಯೋವರೆಗೂ ಸುಮಾರು ರೌಂಡ್ಸ್ ಮುಕ್ತಾಯ ಆಗಿಬಿಡುತ್ತೆ. ಲಾಸ್ಟ್ ರೌಂಡ್ ನಾವು ಮಾಡೋಕ್ಕಿಂತ ಮುಂಚೆ ಪೋಸ್ಟಲ್ ಬ್ಯಾಲೆಟ್ ಫೈನಲ್ ಮಾಡಬೇಕು.